ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಕ್ಯಾಮ್ರಲ್ಲಿ ಸಾನು ಒಬ್ಬಳೇ ಅಲ್ಲ, ನಾನು ಸಾನು ಅಂತ ಹೇಳೋದಕ್ಕೆ ಇಲ್ಲಿ ಇನ್ನೊಬ್ಳಿದ್ದಾಳೆ, ನಾನು ತಾನು ಅಂತ. ಏನು ಎಕ್ಸೈಟ್ ಆಗ್ತಾಳೆ ಗೊತ್ತಾ, ಕ್ಯಾಮ್ರಾ ನೋಡಿಬಿಟ್ರೆ ಎಲ್ಲಿದ್ರು ಹಂಗೆ ಹಿಂಗೆ ಹಿಂಗೆ ಅಂದ್ಕೊಂಡು ಬಂದುಬಿಡ್ತಾಳೆ. ಮಕ್ಕಳಿಗೆ ಅದೇನೋ ಒಂಥರ ಖುಷಿ. ನನ್ನ ಕಸಿನ್ ಮಗನೂ ಇದ್ದಾನಲ್ಲ, ಅವನಂತೂ ಕ್ಯಾಮ್ರಾನೇ ಕಿತ್ಕೊಂಡು ಬಿಡ್ತಾನೆ. ನಾನು ಎಲ್ಲಿ ಕಾಣ್ತಾ ಇದ್ದೀನಿ, ನನ್ನನ್ನು ನಾನು ನೋಡಬೇಕು ಅಂದ್ಕೊಂಡು. ಓಕೆ, ಸೊ ಇವತ್ತು 8 ಗಂಟೆ ಆಗಿದೆ. ಈಗ ನಾವು ಕೇರಳಗೆ ಹೊರಡುವ ದಿನ. ನಾನು 8 ಗಂಟೆಗೇ ಹೊರಡೋಣ ರೀ ಅಂದಿದ್ದೆ. ನಮ್ಗೆ ಗೊತ್ತಿತ್ತು ನಮ್ಮ ಮನೆಯವರು ಹೊರಡಲ್ಲ 8ಕ್ಕೆ ಅಂತ. ಆದ್ರೂ 8ಕ್ಕೆ ಅಂದಿದೆ. ಅಟ್ಲೀಸ್ಟ್ ಸ್ವಲ್ಪ ಟ್ರೈ ಮಾಡ್ತಾರೆ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈಗ ಹೊರಡಬೇಕು. ಮೈಸೂರಿಂದ ಕ್ಯಾಲಿಕಟ್ ನಾವು ಹೋಗ್ತಾ ಇರೋವಂಥ ಪ್ಲೇಸು, ಕೇರಳ ಸ್ಟೇಟಲ್ಲಿರೋವಂಥ ಕ್ಯಾಲಿಕಟ್ ಅಥವಾ ಕೋಝಿಕೋಡ್ ನಾವು ಹೋಗ್ತಾ ಇರೋವಂಥ ಪ್ಲೇಸ್. ಅಲ್ಲಿಗೆ ಮೈಸೂರಿಂದ ಹತ್ತಿರ ಅಂತೆ, ಲೈಕ್ 6 ಅವರ್ ಜರ್ನಿ. ಡಿಪೆಂಡ್ಸ್ ಆನ್ ಡ್ರೈವರ್ ಆ್ಯಂಡ್ ಸಾನುವಿನ ಮೋಷನ್ ಸಿಕ್ನೆಸ್. ಸೊ ಅದಕ್ಕೆ ಏನು ಮಾಡಿದ್ದೀನಿ ಇವತ್ತು, ಇಲ್ಲಿ ನೋಡಿ ತಿಂಡಿ ಮಾಡ್ತಾ ಇದ್ದಾಳೆ. ತಿಂಡಿ ಕೊಟ್ಬಿಟ್ಟಿದ್ದೀನಿ. ತಿಂಡಿ ತಿಂದು ಒಂದು ಹಾಫ್ ಆನ್ ಅವರ್ ಆದಮೇಲೆ ಹೊರಟಿ ನೋಡೋಣ ಅಂತ ಹೇಳಿಬಿಟ್ಟು. ಅವಳಿಗೆ ಏನೂ ಕೊಡದೆ ಕರ್ಕೊಂಡು ಹೋಗಬೇಕು. ಎಷ್ಟು ಅವರು 6 ಅವರ್ ಹಾಗೆ ಮಾಡೋಕ್ಕಾಗುತ್ತಾ? ಎಲ್ಲಾದರೂ ಮಧ್ಯ ನಿಲ್ಲಿಸ್ಬಿಟ್ಟು ಅವಳಿಗೆ ತಿಂಡಿ ಕೊಡಿಸ್ಬೇಕಿತ್ತು. ಅಲ್ಲಿ ಕೊಡಿಸಿದ್ರೂ ಕೂಡ ಒಂದು ಹಾಫ್ ಆನ್ ಅವರ್ ಅವಳಿಗೆ ಅದೇ ಥರ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹೊರಡೋ ತನಕ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವಳಿಗೆ ಮಾತ್ರನೇ ತಿಂಡಿ. ನಾವು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಇವಾಗ ಜಸ್ಟ್ ಸ್ನಾನ ಮಾಡಿ ಬಂದೆ. ಅನ್ನ ಮಾಡಿದ್ದೆ, ಅಮ್ಮ ಕಲಿಸ್ಕೊಟ್ಟಿದ್ದಾರೆ. ಈಗ ನಾನು ರೆಡಿ ಆಗ್ತೀನಿ. ಸೊ ಲೆಟ್ಸ್ ಟ್ರಾವೆಲ್ ಟುಡೇ. ಇಟ್ಸ್ ಅ ಟ್ರಾವೆಲ್ ಡೇ. ಬಾಯ್ ಅಮ್ಮ. ಅಮ್ಮ ಒಂದು ಪೀಸ್ ಬ್ರೆಡ್ ತಗೋತೀನಿ. ಬಾಯ್ ದಾನು. ಬಾಯ್ ಬಾಯ್ ಆಂಟಿ. ಅಪ್ಪ ಬಾಯ್. ಸಾನುಮ್ಮ ಹೋಗಿ ಮುಂದೆ ಕೂತ್ಕೋ. ಹಾಂ, ಚೆನ್ನಾಗಿ ವಿನ್ನಾಗಿ ಬಾ. ಸ್ನೇಹಿತರೆ, 8 ಗಂಟೆಗೆ ಹೊರಡೋಣ ಅಂತ ರಾಜೇಶ್ ಅವ್ರಿಗೆ ಹೇಳಿದ್ದು. ಅಲ್ಲಿ 9 ಆಯಿತು. ಅಲ್ಲಿಂದ ಬಂದು ಇಲ್ಲಿ CNG ಹಾಕ್ಸೋಣ ಅಂತ ನಿಂತ್ಕೊಂಡ್ರೆ. ಯಾಕ್ರಿ ಅಷ್ಟು ಲೇಟ್ ಆಯಿತು? ಅಲ್ಲ, ನಾನು 2 ಹಾಕ್ಸಿದ್ದೆ, CNG ಪೆಟ್ರೋಲ್ 2 ಹಾಕ್ಸಿದ್ದೆ. ಎಷ್ಟೊತ್ತಾಯ್ತು ಗೊತ್ತಾ? 15 ನಿಮಿಷ. ಬೆಂಗಳೂರು ಥರ ಇಲ್ಲಿ ಮೈಸೂರು ಜನ ಫಾಸ್ಟ್ ಇರಲ್ಲ ಕೊಡೋ, ಅದೊಂದೇ ಪ್ರಾಬ್ಲಮ್. ಫಟಾಫಟ್ ಮಾಡೋದೇ ಇಲ್ಲ. ನಿಧಾನಾಗಿ ಅವ್ರದ್ದೇ ಒಂದು ಪೇಸಲ್ಲಿ ಹೋಗ್ತಾರೆ. 15 ಮಿನಿಟ್ಸ್ ಇಲ್ಲೇ ನಿಂತ್ಕೊಂಡು ಆಮೇಲೆ ಇನ್ನು ಏರ್ ಹಾಕ್ಸೋ ಟೈರ್ಗೆ. ಸೊ ಅರ್ಧ ಗಂಟೆ ಇಲ್ಲೇ ಹೋಯ್ತು. ಈಗ 9:30 ಹೊರಟಿದ್ದೀವಿ ನಂಜನಗೂಡು ರೋಡಗೆ. ಇಲ್ಲಿಂದ ಆಮೇಲೆ ಅಲ್ಲಿಂದ ಗುಂಡ್ಲುಪೇಟೆ ಅಂತೆ, ಗುಂಡ್ಲುಪೇಟೆಯಿಂದ ಬಂಡೀಪುರದಿಂದ ಆಮೇಲೆ ಅಲ್ಲಿ ಬಾರ್ಡರಿಂದ ಕೇರಳಗೆ ಎಂಟ್ರಿ. ಇದು ಕೋಝಿಕೋಡ್ ಅಥವಾ ಕ್ಯಾಲಿಕಟ್, ಮೈಸೂರಿಂದ ಈ ರೂಟು. ಅದೇ ಜಾನು ನಾವು ಈ ಕಡೆ ಹೋಗ್ಬೇಕಂದ್ರೆ ಯಾವುದದು ತಿರುವನಂತಪುರಂ, ಗುರುವಾಯೂರು, ಮುನ್ನಾರು ಅಲ್ಲೆಲ್ಲ ಹೋಗ್ಬೇಕಂದ್ರೆ ಎಲ್ಲಿಂದ ಹೋಗೋದು? ಹಿಂಗೆ ಹೋಗೋದಾ? ಅದು ಅಷ್ಟು ಐಡಿಯಾ ಇಲ್ಲ, ಹಂಗೆ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ. ತುಂಬ ದೂರ ಆಗುತ್ತಲ್ವಾ? ಈಗ ಕ್ಯಾಲಿಕಟ್ಟಿಂದ ಇನ್ನು ಮತ್ತೆ 400 ಕಿಲೋಮೀಟರ್ಸ್. ಕ್ಯಾಲಿಕಟ್ಟಿಂದ 400 ಕಿಲೋಮೀಟರ್ಸ್ ಅಂತೆ ಅಲ್ಲಿಗೆಲ್ಲ ಹೋಗೋದಕ್ಕೆ. ನಾನಂತೆ ಕೇರಳಗೆ ಹೋಗ್ತಾ ಇದ್ದೀವಲ್ಲ, ತಿರುವನಂತಪುರಂ ದೇವಸ್ಥಾನಕ್ಕೆ ಹೋಗೋಣ, ತುಂಬ ಫೇಮಸ್ ಅಲ್ವಾ ಅನಂತ ಪದ್ಮನಾಭಂದು. ಆಮೇಲೆ ಗುರುವಾಯೂರು ದೇವಸ್ಥಾನಕ್ಕೆ ಹೋಗೋಣ ಅಂತ. ಬಟ್ ಅದು ನಾವು ಹೋಗ್ತಾ ಇರೋ ಜಾಗದಿಂದ 400 ಕಿಲೋಮೀಟರ್. ಅದು ಈ ಸೈಡ್ ಅಲ್ಲ, ಮತ್ತೆ ಫ್ರಂಟ್ ನಾವು ಮುಂದೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ತುಂಬ ಟೈಮ್ ಹಿಡ್ಸತ್ತೆ, ಅಷ್ಟೊಂದೆಲ್ಲ ರಜೆ ಹಾಕೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಆ ಕಡೆಗೆ ಇವತ್ತು ಈ ಸಾರಿ ಹೋಗ್ತಾ ಇಲ್ಲ. ಸೊ ಇಲ್ಲೇ ತುಂಬ ಪ್ಲೇಸಸ್ ಇದೆಯಂತೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ನಾವು ಹೋಗಿದ್ದೀವಿ ಹೌಸ್ ಬೋಟ್, ನಾವು ಹೇಳಿದ ಜಾಗಗಳೆಲ್ಲನೂ ಮೊದಲು ಹೋಗಿದ್ದೀವಿ. ಈಗ ಈ ಸೈಡ್ ನಾವು ನೋಡಿರಲಿಲ್ಲ, ಈ ಸೈಡ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೂ ಒಂದು ಅನ್ಫಾರ್ಚುನೇಟ್ ಏನಂದರೆ ನಮ್ಮ ಸಾನು ಇರಲಿಲ್ಲ ಅವಾಗ, ಅವಳು ಹೌಸ್ ಬೋಟ್ ನೋಡಿಲ್ಲ. ನಮ್ಗೀಗ ನೋಡಿದ್ದೀವಲ್ಲ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಾಮಿ ಹತ್ರ ಎಂಜಾಯ್ ಮಾಡ್ತಿದ್ದೆ ಅನ್ಸುತ್ತೆ. ಅಲ್ಲ, ಯಾವ ಪೇರೆಂಟ್ಸ್ ಹತ್ರ ಹೋಗೋದು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದು ಹಂಗೆ. ಅಪ್ಪ ನನ್ನ ಡ್ರೀಮಲ್ಲಿ ನೀನು ಮೂವಿ ಶೋ ಎಲ್ಲ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಸಲ ಮಿಡ್ ನೈಟ್ 12 o'clock ತನಕ
ನಾನು ಬೈದು ಕರ್ಕೊಂಡು ಬಂದಿದ್ದು ನಿನ್ಗೆ. 11 ತನಕ ಆಡಿದ್ರು, ಈಗ 12 ತನಕ ಮಾಡ್ಬಿಟ್ರಾ? ಬರ್ತಾನೆ ಇಲ್ಲ 12 ಆದ್ರೂ. ಅಯ್ಯೋ ಆಮೇಲೆ ಮಜಾ ಅಂದ್ರೆ ಇವ್ರು ಇಷ್ಟು ಮ್ಯೂಸಿಕ್ ಹಾಕೊಂಡಿರೋದು ಇದು ಜಾಸ್ತಿ ಸೌಂಡ್ಗೆ ಪೊಲೀಸ್ ಅವ್ರು ಬಂದ್ಬಿಟ್ಟು ಆಫ್ ಮಾಡ್ಬಿಟ್ಟು ಕಳ್ಸಿದ್ರು. ಅದೆಲ್ಲ ಡ್ರೀಮ್ ಬಂತು ಸೋನಾ. ವಾಟ್ ಇಮ್ಯಾಜಿನೇಷನ್ ಯು ಹ್ಯಾವ್ ಗಾಟ್. ಅಯ್ಯೋ ಕತೆ. ಏನು ನಿನಗೆ ಅದು ಗುಡ್ಡೆ ಅಲ್ವಾ? ಅದೇನಾದ್ರೂ ನಿಜ ಆದ್ರೆ ನಿನಗೆ ಖುಷಿ ಅಲ್ವಾ 12 o'clock ತನಕ ಆಟ ಆಡೋದು? ಇವತ್ತು ವೆದರ್ ಸ್ವಲ್ಪ ಹಾಟ್, ತುಂಬಾ ಹಾಟ್ ಅಂತ ಏನಿಲ್ಲ, ಬಟ್ ಶಕೆ ಇದೆಯಪ್ಪ, ಮಳೆ ಬರ್ಬೋದು. ಹ್ಯುಮಿಡಿಟಿ ಮಳೆ ಬರುತ್ತೆ, ಬಿಸಿಲಿಲ್ಲ ಬಟ್ ಸ್ಟಿಲ್ ಹ್ಯುಮಿಡಿಟಿ ಇದೆ. ಇದು ಸ್ನೇಹಿತರೆ ಆನ್ ದ ವೇ ನಾವು ನಂಜನಗೂಡಿಗೆ ಹೋಗಬೇಕಾದ್ರೆ ಏರ್ಪೋರ್ಟ್ ಕಾಣಿಸ್ತು, ಮೈಸೂರಿನ ಏರ್ಪೋರ್ಟ್. ಮೈಸೂರಲ್ಲಿ ಇದೆ, ಆದರೆ ನಾವು ಯಾವತ್ತೂ ಯೂಸ್ ಮಾಡಲ್ಲ. ಸಾನು ಹೇಳ್ತಾ ಇದ್ಲು ಒಂದ್ಸಾರಿ, ಯಾಕೆ ನಾವು ಹೋಗೋದಿಲ್ಲ ಮೈಸೂರಿಗೆ ಹಾಗಿದ್ರೆ ಫ್ಲೈಟಲ್ಲಿ ಅಂತ ಹೇಳ್ಬಿಟ್ಟು. ಫ್ಲೈಟ್ಗೆ ಹೋಗ್ಬೇಕಂದ್ರೆ 2 to 3 hour ಮುಂಚೆ ಅಲ್ಲಿರಬೇಕು. ಆ್ಯಂಡ್ ನಮ್ಮ ಮನೆಯಿಂದ ಏರ್ಪೋರ್ಟಿಗೆ ತಲುಪೋ ತನಕ 1 hour ಬೇಕು. ಅಲ್ಲಿಂದ ಮೇ ಬಿ ವಿತಿನ್ 1 hour ಮೈಸೂರಿಗೆ ರೀಚ್ ಆಗ್ಬೋದೇನೋ, ಬಟ್ ಅಷ್ಟು ಟೈಮೆಲ್ಲ ನಾವು ಸ್ಪೆಂಡ್ ಮಾಡೋ ತನಕ ಮನೇಲಿ ಬಂದು ತಲುಪಿರ್ತೀವಿ. ನಾವಿನ್ನು ಏರಲ್ಲೇ ಇರ್ತೀವಿ. ನಾವೇನಾದರೂ ಫ್ಲೈಟಲ್ಲಿ ಬಂದುಬಿಟ್ರೆ ಮೈಸೂರಿಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನಾನು ನೋಡೇ ಇರಲಿಲ್ಲ. ಸೊ ಇದೇ ನೋಡಿ ಮೈಸೂರಿನ ವಿಮಾನ ನಿಲ್ದಾಣ. ಗೆಸ್ ನಾವೆಲ್ಲಿ ಇಳ್ದಿದ್ದೀವಿ ಅಂತ. ನಂಜನಗೂಡಿಂದ ಹೋಗಬೇಕು ಅಂತ ಹೇಳಿದೆ, ಅದಕ್ಕೆ ರಾಜೇಶ್ ಅದು ಏನು ಮನ್ಸು ಬಂತು, ಅಲ್ಲಿಂದ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಹೋಗೋಣ ಬಾ ಅಂತ. ಟೈಮ್ ಆಗಿಬಿಟ್ಟಿದೆ, ಅಲ್ಲಿಗೆ ತಲುಪೋ ತನಕ ಸಂಜೆ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಅವರು ಹೇಳೋದೆಚ್ಚ, ನಾವು ಬರೋದೆಚ್ಚ. ಇಳಿದು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಅಂತಾನೆ ಬರ್ತಾರಲ್ಲ, ಒಂದಿನ ಸಿಕ್ತಲ್ಲ. ನಮ್ಮಮ್ಮ ಲೇ ಸಮ್ಮರ್ ಹಾಲಿಡೇಸ್ ಕಣೆ ಬಾರೆ ಸಾನು ಕರ್ಕೊಂಡು, ನಾನು ಹರಕೆ ಮಾಡ್ಕೊಂಡಿದ್ದೀನಿ ಬಾರೆ ಅವಳಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ರು. ಏನು ಮಾಡ್ತೀರಿ, ಇದಕ್ಕೆ ಅಂತ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಇವ್ರಿಗೆ ಹೇಳಿದ್ರೆ ಹಾಂ ಹೋಗೋಣ ಅಂತಾನೆ ಹೇಳ್ತಿದ್ರು. ಸೊ ಇವತ್ತು ಮಾಡಿ ಬರೋಣ ದರ್ಶನ ಅಂತ ಅಂದರು. ಬಂದಿದ್ದೀವಿ. ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ. ನಮ್ಮಮ್ಮ ಹೇಳೋ ಪ್ರಕಾರ ಅವರೇ ಬಂದಾಗ ಹೊರಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಹಾಂ, ಅಷ್ಟೊಂದು ರಶ್ ಅಂತೆ. ಅಯ್ಯೋ ಬಸ್ಗಳು ರಶ್ ಕಣೆ, ಯಾರಿಗೂ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹಂಗಿದೆ. ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗಿದ್ದೀವಿ ಅಂತಿದ್ರು. ಸೊ ನಮ್ಮ ಅದೃಷ್ಟ ಹೇಗಿದೆ ನೋಡೋಣ. ಆಯ್ತಾ? ಎಷ್ಟಂತೆ? ಆಯಿತು ಸ್ನೇಹಿತರೆ, ದರ್ಶನ ಎಲ್ಲ ದೇವ್ರ ದರ್ಶನನೂ ಮಾಡಿದ್ವಿ. ರಶ್ ನೋಡಿ ಅಷ್ಟಿದೆ, ಬಟ್ ಹೋಗ್ಬೋದು, ಏನಿಲ್ಲ. 10:15ಗೆ ನಾವು ಬಂದಿದ್ದು, 10:50 ಈಗ. ಸೊ ಆಯಿತು, ಬೇಗನೆ. ಹಾಂ, ಬೇಗ ಆಯಿತು. ಇಲ್ಲಿ ನಾವು ಹೋದ ಸರಿ ಬಂದಾಗ ತುಲಾಭಾರ ಮಾಡಿಸಿದ್ವಿ ಸಾನುಗೆ. ಹಾಂ, ಫುಲ್ ಹಾಗೆ ನೆನಪಿದೆ ನನಗೆ. ಇಲ್ಲೇ ಇದ್ರೆ ನಾವು ಎಂಟ್ರಿ ಕೊಟ್ವಿ ಅಲ್ವಾ ಮುಂದ್ಗಡೆಯಿಂದಾನೆ, ಅದೀಗ ಬಂದ್ ಮಾಡಿದ್ರು.
ಯಾಕೆ ಅಂದರೆ ಇಲ್ಲಿಂದ ಈಗ ಟಿಕೆಟ್ ಅಂತೆ 100 ರೂಪಾಯಿ 500 ರೂಪಾಯಿ ಟಿಕೆಟ್. ಈಗ ಟೈಮ್ ಬಂದು 11 ಗಂಟೆ. ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು. 8 ಗಂಟೆ ಒಳಗಡೆ ಬಂದರೆ ಇಲ್ಲಿಂದ ಎಂಟ್ರೆನ್ಸ್ ಡೈರೆಕ್ಟ್ ಬಿಡ್ತಾರಂತೆ. ಈಗ 11 ಆಯಿತು. ಅಲ್ಲ ಹೇಳ್ತೀವಿ, ಇವತ್ತು ರಶ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಬಿಟ್ಟಿರೋದು. ಈಗ ಆಲ್ರೆಡಿ ಮೇನ್ ಎಂಟ್ರೆನ್ಸ್ ಎಂಟ್ರಿ ಕೊಡ್ತಿದ್ರಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳಿದಕ್ಕೆ ಜನ ಜಾಸ್ತಿ ಆದರು ಸರ್. ಏನಿದ್ರು ಸ್ಪೆಷಲ್ ಎಂಟ್ರಿ 100-500. ನೀವು ಇಲ್ಲಿಂದ ಡೈರೆಕ್ಟ್ ಫ್ರೀ ಎಂಟ್ರಿ ಬೇಕಂದ್ರೆ 8 ಗಂಟೆ ಒಳಗಡೆ ಬಂದ್ಬಿಡ್ಬೇಕು ಡೈಲಿ ಅಂತ. 8 ಗಂಟೆ ಒಳಗಡೆ ಮಾತ್ರ ಅಂತ ನಾನು ನೋಡಿ. ನಾನು 11 ಅಂತ ಹೇಳಿದೆ. ಇವತ್ತು ರಶ್ ಕಡಿಮೆ ಇದೆ ಅಂದ್ಬಿಟ್ಟು ಇವತ್ತು 11ಗೆ ಬಂದ್ ಮಾಡಿರೋದು. ನಮ್ದು ಅದೃಷ್ಟ. ಇಲ್ಲೇನಾದ್ರೂ ಬಂದ್ ಮಾಡಿದ್ರೆ ಸ್ನೇಹಿತರೆ ನಾವು ನಿಜವಾಗ್ಲೂ ಒಳಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ. ರಶ್ ಇರುತ್ತೆ ಅಂದ್ಬಿಟ್ಟು ನಾವು ಹಾಗೆ ಇಲ್ಲಿಂದಾನೇ ಕೈ ಮುಗಿದ್ಬಿಟ್ಟು ಹೊರಟೋಗ್ಬೇಕಿತ್ತು. ದರ್ಶನ ಸಿಗೋ ಹಾಗೆ ಆಯಿತು ಇವತ್ತು. ನೀನು ಮಾತ್ರ ಬ್ರೇಕ್ಫಾಸ್ಟ್ ಮಾಡಿದೆ, ನಾವು ಮಾಡೋದು ಬೇಡ. ಸೊ ನಾವು ಇಲ್ಲೇ ಕಾರ್ ಪಾರ್ಕಿಂಗಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಏನು ಮಾವಿನಕಾಯಿ ಹುಳಿ ಅನ್ನೋಣ? ನಮ್ಮ ಮರದಲ್ಲಿ ಬಿಟ್ಟಿದಂಥ ಮಾವಿನಕಾಯಿ ಸ್ಪೆಷಲ್ ರುಚಿ ಇರುತ್ತೆ ಹಂಗಾದ್ರೆ ಇವತ್ತು. ಉಷಾಂಟಿ ಮಾಡಿರೋದು. ಆಗಲಿ, ಅವ್ರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಸೂಪರಾಗಿ ಮಾಡ್ತಾರೆ ಅವರು. ಅದೇ ಎಲ್ಲ ಸ್ಪೆಷಲ್ ಏನೇ, ಮಾವಿನಕಾಯಿನೂ ಸ್ಪೆಷಲು, ಮಾಡಿರೋದು ಸ್ಪೆಷಲ್. ಏನು ಮೆಹಂದಿ ಪಾರ್ಟಿ ಮಾಡೋಣ ಅಂತ ನೆನ್ನೆ ಎಲ್ಲ ಫುಲ್ಲು ಎಲ್ಲರೂ ಎಲ್ಲಿ ತೋರಿಸು ಬಂಗಾರಿ. ನೈಸ್. ಬರೀ ಇದು ನಾನು ಬರ್ಸ್ಕೊಂಡಿದ್ದು, ಇದು ಅಮ್ಮ ಮಾಡಿದ್ದು. ಅಯ್ಯೋ, ಇದಕ್ಕಿಂತ ಫನ್ನಿ ಏನು ಗೊತ್ತಾ, ಉಷಾಂಟಿನ ಮಜಾ ಕೂರಿಸ್ಬಿಟ್ಟವ್ರೆ. ಆ ಕಡೆ ಒಬ್ರು ಕೈ, ಈ ಕಡೆ ಒಬ್ರು ಕೈ, ಇವಳು ಒಂದು ಕಡೆ, ಧಾನು ಒಂದು ಕಡೆ. ಓ, ಫುಲ್ಲು ಇಂಟರ್ನ್ಯಾಷನಲ್ ಅವಾರ್ಡ್ ಬರ್ತಾರ ಆಗಿರುತ್ತೆ. ಮೆಹಂದಿ ಹಾಕ್ತಾರಲ್ವಾ, ಮೆಹಂದಿ ದಿನ ಆ ಕಡೆ ಈ ಕಡೆ ಕೂರಿಸೋಣ, ಹಂಗೆ ಆಗ್ತಿದ್ದೆ ನೆನೆ. ಹೌದಾ? ನಾನು ಯಾಕಮ್ಮ ಇಷ್ಟೊಂದು ಹಾಕಿದ್ಯಾ ಅಂದೆ. ಈಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ನಿಮಗೆ, ಆಮೇಲೆ ಸರಿ ಹೋಗುತ್ತೆ, ತಗೊಂಡು ಹೋಗ್ಬಿಟ್ಟು ಹಾಕಿದ್ವಿ. ಇವಾಗ ಸರಿ ಇದೆ. ಬಾ ಪುಟ ಸೊನ್ನೆ, ಮಮ್ಮ ತಿನ್ಸುತ್ತೆ ಬಾ. ಏನಿದು? ಇಲ್ಲಿಂದ ಏನು ಬಂಡೀಪುರ ಶುರುನಾ? ಬಂಡೀಪುರ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್. ಸರ್ಟನ್ ಟೈಮ್ ಇರುತ್ತೆ ಅಷ್ಟೊಳಗಡೆ ಬರೋದು. ಸ್ನೇಹಿತರೆ, ನಾವೀಗ ಇದ್ದೀವಿ ಬಂಡೀಪುರ ಫಾರೆಸ್ಟ್ ಏರಿಯಲ್ಲಿ. ಆಗಲೇ ಟಿಕೆಟ್ ಕೊಟ್ಟರಲ್ವಾ, ಅದು ಎಂಟ್ರಿ ಫೀ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಕ್ಕಪಕ್ಕ ಎಲ್ಲ ಗ್ರೀನ್ ಆಗಿದೆ. ಈ ಮಾತ್ರ ಶಕೆ ಆಗ್ತಾ ಇದೆ, ಸ್ವಲ್ಪ ಹನಿ ಇಡೋದಕ್ಕೂ ಶುರು ಆಗ್ತಾ ಇದೆ. ಸೊ ನೋಡಿ, ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಗ್ರೀನ್. ಈಗ ಇಲ್ಲಿಂದ ಎಷ್ಟು ದೂರ ಇದೆ ರೀ? ಇನ್ನ ಇಲ್ಲಿಂದ 140 ಕಿಲೋಮೀಟರ್ಸ್. 140 ಕಿಲೋಮೀಟರ್ಸ್ ಟು ಗೋ. ನಾನು ಟ್ರಾವೆಲ್ ವ್ಲಾಗ್ ಶೇರ್ ಮಾಡಿದಾಗ ಅದರಲ್ಲಿ ಒಂದು ಕಮೆಂಟ್ ಇತ್ತು, ನೀವು ರೋಡ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅನಿಸುತ್ತೆ, ಹೊರಗಡೆ ನೇಚರ್ನ ಒಂದು ಸಾರಿ ತೋರಿಸಿ, ಜಾಸ್ತಿ ತೋರಿಸಿ ಸೀನರೀಸ್ನ ಅಂತ ಹೇಳಿದರು. ನನಗೂ ತುಂಬ ಇಷ್ಟ. ಹೊರಗಡೆ ತುಂಬ ಚೆನ್ನಾಗಿದೆ, ಗ್ರೀನರಿ ಇದೆ, ಬೆಟ್ಟ ಗುಡ್ಡಗಳಿದೆ, ನೀರು ಹರಿತಾ ಇದೆ. ಅಂದರೆ ನೋಡೋದಕ್ಕೆ ಯಾರೂ ಖುಷಿ ಆಗೋದಿಲ್ಲ. ಸೊ ನಾನಂತೂ ತುಂಬಾ ರೆಕಾರ್ಡ್ ಮಾಡಿದ್ದೀನಿ. ಬಂಡೀಪುರ ಮುಗೀತಾ? ಬಂಡೀಪುರ ಇವೆಲ್ಲ ಬಂಡೀಪುರ ಬೆಟ್ಟ, ಬಟ್ ಇದು ಕೇರಳ ಚೆಕ್ ಪೋಸ್ಟ್, ಐ ಮೀನ್ ಕೇರಳ ಸ್ಟೇಟ್ ಎಂಟರ್ ಆಗ್ತದೆ. ಕೇರಳ ಸ್ಟೇಟಿಗೆ ಸೇರ್ಕೊಂಡಿರೋ ಪಾರ್ಟ ಇದು. ಸೊ ವಿ ಅಫಿಷಿಯಲಿ ಎಂಟರ್ಡ್ ಕೇರಳ. ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ಸ್ ಪರ್ ಅವರ್. ಅದಕ್ಕೆ ಸ್ಲೋ ಆಗ್ತದೆ. ಏಕೆ? ಎಷ್ಟು ಹಂಸ, ಅಯ್ಯೋ, ಸ್ವಲ್ಪ ದೂರ ಹೋಗೋದು ಫಾಸ್ಟ್ ರೈಸ್ ಮಾಡೋದು ಸಾಕು, ನೆಕ್ಸ್ಟ್ ಇನ್ನೊಂದು ಹಂಸ. ಒಂದು ಹಂಪ್ ಆದ ತಕ್ಷಣ ಸ್ಪೀಡ್. ಅಲ್ಲಿ ಬೋರ್ಡ್ ನೋಡಿದ್ಯಾ, 9 PM ಇಂದ 6 AM ತನಕ ಟ್ರಾಫಿಕ್ ಕ್ಲೋಸ್ ಅಂತ. ಹಾಂ, ಇಲ್ಲ. ಎಂಟ್ರಿ ಇಲ್ಲ. ಈ ರೋಡ್ಗೆ 9 to 6, ರಾತ್ರಿ 9ರಿಂದ ಬೆಳಿಗ್ಗೆ 6 ಗಂಟೆ ತನಕ ಎಂಟ್ರಿ ಇಲ್ಲ. ಅದಾದಮೇಲೆ ಗೇಟ್ ಓಪನ್ ಆಗೋದು. ಮಳೆ ಹನಿ
ಸಿಕ್ಕಾಪಟ್ಟೆ ಮಳೆ ಅಂತೆ. ಬನ್ನಿ ಸರ್, ಯಾವ ಟೇಸ್ಟ್ ಬೇಕು, ಯಾವ ಫ್ಲೇವರ್ ಬೇಕು ನೋಡಿ. ಯಾವ್ದಿದೆ? ಕಾಫಿ ಇದು, ಅದು ನನಗೆ ಬಿಡಿ. ಗ್ರೀನ್ ಟೀ. ಹಿಡ್ಕೋತೀನಿ ತೆಗೀರಿ. ಎಂಜಾಯ್ ಯೋರ್ ಟೀ ಸರ್. ಹೆಂಗೆ ನಮ್ಮ ಟೀ ಸರ್ವಿಸ್? ಟೀ ಸರ್ವಿಸು. ನಮ್ಮ ಫಸ್ಟ್ ಸ್ನ್ಯಾಕ್ ಬ್ರೇಕ್ ಇನ್ ಆರ್ ಟ್ರಿಪ್. ಇದು ಅವತ್ತು ವೀಟಲ್ಲಿ ಮಾಡಿರೋದು ಬಾಕರ್ವಾಡಿ ಅಂತ ತೊಗೊಂಡಿದ್ವಲ್ಲ. ಎಳ್ನೀರು ಕೊಡಬೇಕಾ? ನಮ್ಮಪ್ಪ ಎಳ್ನೀರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸ್ನೇಹಿತರೆ, ಅಲ್ಲಿ ನೋಡಿ ರಾಜೇಶ್ ಎಲ್ಲಿ ಹೋಗ್ತಾ ಇದ್ದಾರೆ ಟೀ ಬ್ರೇಕ್ಗೆ. ನಾನು ತಂದಿದ್ದ ನೀರು ಸ್ವಲ್ಪ ತಣ್ಣಗಾಕ್ಬಿಟ್ಟಿದೆ ಅಂದ್ಬಿಟ್ಟು ಬಿಸಿ ಬಿಸಿ ಕುಡಿಯೋದಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ನಮಗೋಸ್ಕರ ಇದು ಬ್ಯಾಂಬೂ ರೈಸ್ ಖೀರ್ ಅಂತೆ, ಸ್ಪೆಷಲ್ ಬ್ಯಾಂಬೂ ರೈಸ್ ಖೀರ್ ಟೇಸ್ಟ್ ಮಾಡಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಸಾನು ಮತ್ತು ನಾನು ಇಲ್ಲಿ ಈಗ ಸ್ವಲ್ಪ ಮಿಕ್ಕಿತ್ತು ಅನ್ನ ತಿಂದ್ಬಿಡ್ತಾ ಇದ್ದೀವಿ. ಟೈಮ್ ಬಂದು 2:50 ಏನೋ ಆಗ್ತಾಯಿದೆ. ನಾನೊಂದು ಹಾಫ್ ಆನ್ ಅವರ್ ಮಲಗಿದ್ದೆ. ನಿದ್ದೆ ತಡೆದು ತಲೆನೋವು ಶುರು ಆಗಿಬಿಡ್ತಾಯಿತ್ತು. ನಾನು ಮಲ್ಕೊಂಡಿದ್ದೆ. ಅವಳು ಮಲಗಿದ್ಲು ಬೆಳಗಿನ 2 ಸಾರಿ. ನಾನು ಮಲ್ಕೊಂಡ್ರೆ ಸುಮ್ಮನೆ ರಾಜೇಶ್ಗೆ ಒಬ್ಬರಿಗೆ ಬೋರ್ ಆಗುತ್ತೆ ಡ್ರೈವಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಕಂಟ್ರೋಲ್ ಮಾಡಿದೆ. ಆಗಲಿಲ್ಲ, ತಲೆನೋವು ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮಲಗಿದೆ. ಜರ್ಕ್ ಹೊಡೀತು. ಅಂದರೆ ಇಲ್ಲಿ ನಿಲ್ಲಿಸಿದ್ರು ರಾಜೇಶ್ ಟೀ ಬ್ರೇಕಿಗೆ ಅಂದ್ಬಿಟ್ಟು ಎಚ್ಚರ ಆಯಿತು. ನೋಡಿ ಸ್ವಲ್ಪ ಇದೆ ಎಲ್ಲೋ ತಲೆನೋವು. ಎನಿವೇಸ್ ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಿಲ್ಲ. ಇವಾಗ ತಾನೇ ಮಲಗಿ ಎದ್ದಿದ್ದೀನಿ. ಇದನ್ನು ಟೇಸ್ಟ್ ಮಾಡೋಣ. ಸ್ಪೂನಲ್ಲಿ ತಿನ್ನು. ಟೂ ಹಾಟ್. ಫಸ್ಟ್ ಟೇಸ್ಟ್ ಹೆಂಗಿದೆ ಅಂದರೆ, ನಾವು ಹೆಸರುಬೇಳೆ ಪಾಯಸ ಮಾಡ್ತೀವಲ್ಲ ಆ ಥರ ಇದೆ. ಕಾಯಿ ಬ್ಯಾಂಬೂ ರೈಸ್ ಅಂದರೆ ಬ್ಯಾಂಬೂ ಹೂ ಬಿಡುತ್ತಲ್ವ, ಆವಾಗ ಹೂ ಬಿಟ್ಟ ಮೇಲೆ ಹೂ ಬಿಟ್ಟಾಗ್ಲಾ ಗೊತ್ತಿಲ್ಲ ಇನ್ ಡೀಟೇಲು, ಬಟ್ ಅದನ್ನು ಮಾಡ್ತಾರೆ ನಮ್ಮ ಊರಲ್ಲೂ ಅವಾಗವಾಗ ಮಾಡ್ತಾಯಿರ್ತಾರೆ. ಸೊ ಹಾಗಾಗಿ ನನಗೆ ಒಂದು ಐಡಿಯಾ ಇದೆ, ಬ್ಯಾಂಬೂ ರೈಸ್ ಸಿಗುತ್ತೆ ಅಂದ್ಬಿಟ್ಟು. ರೈಸ್ ಅಂತಾರೆ, ಅದಕ್ಕೆ ಗೊತ್ತಿರಲಿಲ್ಲ. ಬ್ಯಾಂಬೂದು ಅದೇನೋ ತಂದು ಮಾಡಿದ್ದೀವಿ ಇವತ್ತು, ಪಲ್ಯ ಮಾಡಿದ್ದೀವಿ ಅದೇನೋ ಅಂತ ಹೇಳ್ತಾಯಿದ್ರು. ಸೊ ಅದರದ್ದು ಪಾಯಸ ಇದು, ಬಟ್ ತುಂಬ ಬಿಸಿ ಇದೆ. ಈಗ ಅನ್ನ ತಿಂತಿದ್ದೀನಲ್ಲ, ಅದನ್ನು ತಿಂದು ಮುಗಿಸಿದ ಮೇಲೆ ಕುಡಿತೀನಿ. ಬಟ್ ಚೆನ್ನಾಗಿದೆ, ಒಂಥರ ಕೇರಳಲ್ಲಿ ನಮ್ಮ ಫಸ್ಟ್ ಡಿಶ್ ಟ್ರೈ ಮಾಡ್ತಾ ಇರೋದು, ಯೂನಿಕ್ ಡಿಶ್. ಬಂಡೀಪುರ ಏರಿಯಾ ಬಿಟ್ಟು ಈಗ ಸಿಟಿಗೆ ಎಂಟರ್ ಆಗಿದ್ದೀವಿ. ನೋಡ್ಬೋದು ಎಷ್ಟೊಂದೆಲ್ಲ ಅಂಗಡಿ ಇದೆ ಅಂತ ಹೇಳಿಬಿಟ್ಟು. ನಾವು ರೀಚ್ ಆಗೋ ಪ್ಲೇಸು ಇನ್ನೂ ತುಂಬ ದೂರ ಇದೆ. ಸೊ ದಾರಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ಇವತ್ತು ನಾವು ರೋಡ್ ಟ್ರಿಪ್ಪನ್ನು ಶುರು ಮಾಡಿದ್ದೀವಿ. ಮೊದಲು ನಂಜನಗೂಡಿಗೆ ಹೋಗ್ಬಿಟ್ಟು ಬಂಡೀಪುರನ ದಾಟಿ ಬಂದಿದ್ದೀವಿ. 2 ಪ್ಲೇಸಸ್ನ ನೀವು ನೋಡಿದ್ದೀರಾ. ಸೊ ಮುಂದಿನ ಜರ್ನಿ ಹೇಗಿರುತ್ತೆ, ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೋಡೋದನ್ನು ಮರಿಬೇಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಅಲ್ಲಿಗೂ ನಾವು ಮೇಲ್ಗಡೆ ಹೋಗ್ತೀವಾ? ಇಲ್ಲ, ನಾವು ಈಗ ಕೆಳಗಡೆ ಇಳಿತಾ ಇದ್ದೀವಿ. ಪಾಯಸ ಚೆನ್ನಾಗಿದೆ. ಇದೆ ನಮ್ಮ ಲೈವ್ ಬ್ಯಾಂಬೂ ರೈಸ್ ಪಾಯಸ ಅಂತ. ಹಾಂ, ಅದೇ ರೀ. ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಅದರಲ್ಲಿ ನಾವು ಸಬ್ಬಕ್ಕಿ ಹಾಕ್ತೀವಲ್ವಾ ಮಧ್ಯ ಆ ಥರ ಇದನ್ನು ಬೇಯಿಸಿ ಹಾಕಿರೋದು, ಅಥವಾ ಅದ್ರ ಜೊತೆನೇ ಬೇಯಿಸಿರ್ಬೇಕು. ಇಲ್ಲ, ಅದು ತುಂಬ ಗಟ್ಟಿ ಇರುತ್ತೆ ನಾನು ಕೇಳಿರೋ ಪ್ರಕಾರ. ಅದನ್ನು ಬೇಯಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿರೋದು, ಜಸ್ಟ್ ಲೈಕ್ ಸಬ್ಬಕ್ಕಿ ಥರ. ಕುದಿಸ್ತಾ ಇದ್ರು ಅಲ್ಲಿ. ಹಾಂ, ನಮಗೆ ಇವಾಗ ಟೇಸ್ಟ್ ಹೇಳಿದ್ವಲ್ಲ ಬಿಡಿ, ಹಂಗೆ ಕೇಳ್ಕೊಳ್ಳಿ. ಹೆಂಗಿದೆ ನೋಡ್ರಿ ವೆದರು. ಅಲ್ಲಿ ಟೀ ಸಡನ್ ಆಗಿ ಚೇಂಜ್ ಆಗೋಯ್ತು ನೋಡು. ಅಮೇಜಿಂಗ್. ಏನ್ ವೆದರ್ ಇದು. ಇಲ್ಲಿ ನಾವು ವಾವ್ ಅಂತೀವಿ, ಅಲ್ಲಿ ಬರೀ ಮಳೆ ಸುರಿತಾ ಇದ್ರೆ ಏನಿದು ಅಂತೀವಿ.